ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಶ್ರೀಧರ್. ಸೊ ಇವತ್ತು ಡೇಟು ಪ್ಲ್ಯಾನ್ ಏನಪ್ಪ ಅಂದರೆ ಕಾರ್ಗಿಲಿಂದ ಲೇಕ್ ಹೋಗೋದು. ಆ್ಯಂಡ್ ಲೇದಿಂದ ಕಾರ್ಗಿಲ್ ಹೋಗೋ ದಾರಿಯಲ್ಲಿ ತುಂಬ ಪಾಸ್ಗಳು ಬರುತ್ತೆ, ವ್ಯೂ ಪಾಯಿಂಟ್ಗಳು ಬರುತ್ತೆ. ಅವನಷ್ಟು ಕವರ್ ಮಾಡ್ಕೊಂಡು ಹೋಗೋದು. ಇದು ನಾನು ಸ್ಟೇ ಆಗಿರೋ ಜಾಗದಿಂದ ಕಾಣ್ತಾ ಇರೋ ವ್ಯೂ ಕಾರ್ಗಿಲಲ್ಲಿ. ಬೇಜಾನ್ ಮೇಲ್ಗಡೆ ಎಲ್ಲ ಮೌಂಟೇನ್ ಇರೋದು ಗೊತ್ತಾಗ್ತಾ ಇದೆ. ಐ ಡೋಂಟ್ ನೋ ಕ್ಯಾಮ್ರಾದಲ್ಲಿ ಅದು ಕವರ್ ಆಗ್ತಾ ಇದೆಯೋ ಇಲ್ವೋ, ಬಿಕಾಸ್ ಮೋಡ ಇರೋದ್ರಿಂದ ಅದು ಹಿಂದಿರೋದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಕ್ಯಾಮ್ರಾದಲ್ಲಿ ಕವರ್ ಆಗ್ತಾ ಇದೆಯೋ ಗೊತ್ತಿಲ್ಲ. ನೀವೇನು ಕಾಣ್ತಾ ಇದೆಯೋ ಜಸ್ಟ್ ಅದು ಬೇಸ್ ಅನ್ಕೋಬೋದು ಅಷ್ಟೇ. ಹಿಂದ್ಗಡೆ ತುಂಬ ದೊಡ್ಡದಿರೋದು ಮೋಡ ಇಲ್ದಾಗ ಕಾಣ್ತಾ ಇತ್ತು. ಅದೇ ರೀತಿ ಇವಾಗ ಹೊಂಡಬೇಕು ಇನ್ನೊಂದು ಹಾಫ್ ಆನ್ ಅವರಲ್ಲಿ ಇಲ್ಲಿಂದ ಲೇಗೆ. ತುಂಬ ಮಳೆ ಬರ್ತಾ ಇದೆ, ಸೊ ಅದೊಂದು ಪ್ರಾಬ್ಲಮ್ಮು. ಟೆಂಪ್ರೇಚರು 5 to 6 ಹೋಗಿದೆ, ಅದು ಒಂದು ಪ್ರಾಬ್ಲಮ್ಮು. ಬಟ್ ವಿ ಹ್ಯಾವ್ ಟು ಮ್ಯಾನೇಜ್ ಇಟ್. ಮುಂದೆ ಸಿಗ್ತೀನಿ. भैया ये प्लेस का नाम क्या है? इस प्लेस का नाम हाँ, पत्थर साहब गुरुद्वारा ही बोलते हैं यहाँ पर तो। सप्तसल गुरुद्वारा ऐसा है ಗುರುದ್ವಾರ. ಅಲ್ಲಿ ನಮಗೆ ಮಂಜೆಲ್ಲ ಇದು ಏನು ತುದಿಲಿ ಇದು ಕಾಣ್ತಾ ಇದೆ. ಆ್ಯಕ್ಚುಲಿ ಹಿಮ ಕಾಣಲ್ಲ ಅಂತಿದ್ರಲ್ಲ, ಹಿಮ ಕಾಣ್ತಾ ಇದೆ ನಿನ್ನೆ. ಇವತ್ತಂತೂ ಕಾರ್ಗಿಲಿಂದ ಹೆಚ್ಚು ಕಮ್ಮಿ ಇಲ್ಲಿಗೆ ಬರೋವರೆಗೂ ಮಳೆ ಇತ್ತು. ಇಲ್ಲಿ ಒಂದು 20-30 ಕಿಲೋಮೀಟ್ರ್ ಆಯ್ತು ಇವಾಗ ಮಳೆ ಇಲ್ಲ. ಅದಂತೂ ತುಂಬ, ನಾವು ಮೇನಾಗಿ ಬರಬೇಕಾಗಿರೋ ರೋಡು ಬ್ಲಾಕ್ ಆಗಿತ್ತು. ಇನ್ನೊಂದು ರೋಡಿಂದ ಕರ್ಕೊಂಡು ಬರ್ತಾಯಿದ್ರು. ಅಲ್ಲಿಂದ ಬರುವಾಗ ತುಂಬ ಪ್ರಾಬ್ಲಮ್ ಆಯಿತು, ಟು ಬಿ ಫ್ರ್ಯಾಂಕ್. ತುಂಬ ಇಕ್ಕಟ್ಟಾದ ರೋಡ್ ಇತ್ತು, ಯಾಕಂದರೆ ಮೇನ್ ರೋಡ್ ಕ್ಲೋಸ್ ಆಗಿರೋದು. ಎಲ್ಲಿಂದ ಕಾರ್ಗಿಲಿಂದ ಲೇಗೆ ತುಂಬ ಪ್ರಾಬ್ಲಮ್ ಆಗಿತ್ತು. ಸೊ ಮಧ್ಯದಲ್ಲಿರೋ ಎಲ್ಲ ಪ್ಲೇಸ್ಗಳು ಇವತ್ತು ಕವರ್ ಮಾಡೋಕ್ಕಾಗಿಲ್ಲ. ಓನ್ಲಿ ಇದೊಂದೇ ಪ್ಲೇಸ್ ಇವಾಗ, ಇದೊಂದು ಇನ್ನೊಂದು ಮುಂದ್ಗಡೆ ಮೊನಸ್ಟ್ರಿ ಇದೆ ಅಂತ, ಅದಷ್ಟೇ ಕವರ್ ಮಾಡ್ಬೋದು. ಇನ್ನು ಲೇಗೆ 30 ಕಿಲೋಮೀಟ್ರ್ ಇದೆ. ಆ್ಯಂಡ್ ಫಾರ್ ದಿ ಫಸ್ಟ್ ಟೈಮ್ ನಾನು ಇದನ್ನು ನೋಡ್ತಾ ಇದ್ದೀನಿ, ಹಿಮನ್ ನೋಡೋಕ್ಕೆ ಆಗಿದ್ದಿಲ್ಲ ಅಂದರೆ ನಾನು ನೋಡಿದ್ದಿಲ್ಲ ಲೈಫಲ್ಲಿ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಎಕ್ಸೈಟ್ಮೆಂಟ್ ಇದೆ. ಥ್ಯಾಂಕ್ ಯು. ಸೊ ಫೈನಲಿ ಲೇಗ್ ಬಂದು ಮುಟ್ಟಿದ್ದೀವಿ. ಕಾರ್ಗಿಲಿಂದ ಲೇಗೆ ಮೇನ್ ರೋಡು ಕ್ಲೋಸ್ ಆಗಿಬಿಟ್ಟಿತ್ತು, ತುಂಬ ಪ್ರಾಬ್ಲಮ್ ಇತ್ತು. ಆಲ್ಟರ್ನೇಟಿವ್ ರೋಡ್ ತೊಗೊಂಡ್ರು. ಅದು ಡಿಸೈಡ್ ಮಾಡಿ, ಅಂದರೆ ಅಲ್ಲೂ ಪ್ರಾಬ್ಲಮ್ ಇಲ್ಲ ಅನ್ನೋದನ್ನು ಎಲ್ಲ ನೋಡಿ ಡಿಸೈಡ್ ಮಾಡಿ ಸೆಕೆಂಡ್ ರೂಟ್ ತೊಗೊಂಡ್ರು. ಅದು ನೋಡಿದರೆ 40 ಕಿಲೋಮೀಟ್ರ್ ಜಾಸ್ತಿ ಆಗೋದು ನಾರ್ಮಲ್ ರೋಡ್ಗಿಂತ. ಟೋಟಲ್ 240 ಕಿಲೋಮೀಟ್ರ್ ಆಗೋದು. ದ ಆ್ಯಡ್ ಆನ್ ಪ್ರಾಬ್ಲಮ್ ಈಸ್ ಸಿಂಗಲ್ ರೋಡ್ ಅಂಟಿಲ್ 140 ಕಿಲೋಮೀಟರ್. ಆ್ಯಂಡ್ ಇಟ್ಸ್ ಅ ವೆರಿ ನ್ಯಾರೋ ಪ್ಲೇಸ್. ನೀವು ಮೇಲೆ ಹೋಗ್ತಾ ನನ್ನ ಕಂಪ್ಲೀಟು ಫಾಗ್ ಇದೆ. ಮುಂದ್ಗಡೆ ಒಂದು 10 ಮೀಟ್ರ್ ಮುಂದ್ಗಡೆ ಏನೂ ಕಾಣ್ತಾ ಇಲ್ಲ. ಆ ಥರ ಇತ್ತು ಎಕ್ಸ್ಪೀರಿಯೆನ್ಸು. ಆಲ್ಮೋಸ್ಟ್ ಒಂದು 60 ಕಿಲೋಮೀಟ್ರ್ ಆ ಥರ ಇತ್ತು, 140 ಕಿಲೋಮೀಟ್ರಲ್ಲಿ. ಆಮೇಲೆ 140 ಕಿಲೋಮೀಟ್ರ್ ಆದಮೇಲೆ 100 ಕಿಲೋಮೀಟ್ರು ಲೇಗೆ. ಅದು ತುಂಬ ಚೆನ್ನಾಗಿತ್ತು, ನೋ ಪ್ರಾಬ್ಲಮ್, ಏನು ಅಲ್ಲಿ ರೇನು ಬರ್ತಾಯಿದ್ದಿಲ್ಲ. ಆದಮೇಲೆ 140 ಕಿಲೋಮೀಟ್ರ್ ಆದಮೇಲೆ ಫಸ್ಟ್ 140 ಕಿಲೋಮೀಟ್ರ್ ರೇನಿದೆ, ಫಾಗ್ ಇದೆ. ಚಶ್ಮಕ್ಕೆ ಇವನು ಹೆಲ್ಮೆಟ್ ಹಾಕ್ಕೊಂಡ್ರೆ ನಿಮ್ಗೆ ಗೊತ್ತಲ್ಲ ಯಾವ ಥರ ಪ್ರಾಬ್ಲಮ್ ಅಂತ. ಫಾಗ್ ಬಂದು ಹೊಡ್ಕೊತಾ ಇದೆ, ಅದೆಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು. ದ ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಅಂತಾರಲ್ಲ, ಆ ಥರ ಎಕ್ಸ್ಪೀರಿಯೆನ್ಸ್ ಇವತ್ತು. ರೋಡ್ಸ್ಗಳಂತೂ ನಮ್ಮ ಕಡೆ ಎಲ್ಲ ಹೆಂಗೆ ಅಂದರೆ ಮಾಡಿಸಿರೋ ರೋಡು ಹೇರ್ ಪಿನ್ಗಳಿರುತ್ತೆ, ಹೋಗುತ್ತೆ ಮುಂದೆ ಯೂಟರ್ನು ಮತ್ತು ಯೂಟರ್ನು. ಇಲ್ಲ ಹಂಗಲ್ಲ, ಯಾವ ಕಡೆ ತಿರುಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನೀವು ಅಲ್ಲಿವರೆಗೂ ಹೋಗೋವರೆಗೂ. ಸೊ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸ್, ಟಫೆಸ್ಟ್ ರೈಡ್ ಫಾರ್ ಮೀ ಆ್ಯಸ್ ಆಫ್ ನೋ. ಈ ಥರ ಟಫೆಸ್ಟ್ ರೈಡ್ ನಾನು ಮಾಡಿದ್ದಿಲ್ಲ. ನನಗಿದು ಏನಂದರೆ ಆ ಥರ ಟಫೆಸ್ಟ್ ರೈಡು. ಅದು ಅಲ್ಲದೆ ಅಲ್ಲಿ ಏನು ಮೇಲ್ಗಡೆ 140 ಕಿಲೋಮೀಟರ್ನಲ್ಲ, ಮಳೆ ಬರ್ತಾಯಿದೆ. ಮಳೆ ಜೊತೆ ಸಣ್ಣ ಕಳ್ಳಿಂಚೂರುಗಳು, ಎಷ್ಟು ಸಣ್ಣ ಅಂದರೆ ಜಸ್ಟ್ ಇದ್ರ ಥರ, ಅದು ಬಂದು ಹೊಡಿತಾ ಇದೆ.
ಲೈಕ್ ಹೆಲ್ ಆ್ಯಂಡ್ ಹೆವನ್ ಟುಗೆದರ್. ಅದು ಅಲ್ಲದೆ ಟೆಂಪ್ರೇಚರು ಆಲ್ಮೋಸ್ಟ್ 2-3 ಡಿಗ್ರಿ. ನಿಮ್ಮ ಹ್ಯಾಂಡ್ ಹೆಂಗೆ ಫೀಲ್ ಆಗ್ತಾಯಿದೆ ಅಂದರೆ ಐಸ್ನ ನಿಮ್ಮ ಹ್ಯಾಂಡಿಗೆ ಕಂಪ್ಲೀಟ್ ಎಲ್ಲ ಕಡೆನೂ ಕಟ್ಟಿದ್ದಾರೆ. ನೀವು ಬೈಕ್ ಹೊಡಿಬೇಕು, ಬರೀ ಕ್ಲಚ್ ಆಗ್ತಾಯಿದ್ರೆ ನೋವ್ತಾ ಇದೆ. ಆ ಲೆವೆಲ್ ಅಂದರೆ ಐಸಲ್ಲೇ ಕೈ ಇದೆ ಅನ್ನೋ ಥರನೇ ಇದ್ದಿದ್ದು. ಆ ರೋಡ್ ಹೊಡೆಯುವಾಗ ನನಗೆ ಒಂದೇ ಒಂದು ಏನು ಮೈಂಡಲ್ಲಿ ಇದ್ದಿದ್ದೇನಪ್ಪ ಅಂದ್ರೆ, ಅದು ಯಾವುದೋ ಕೋಟ್ ಓದಿದೆ, ಅದ್ರದ್ದು ಎಕ್ಸಾಕ್ಟ್ ಕೋಟ್ ನಂಗೆ ಗೊತ್ತಿಲ್ಲ. ನೆನಪೇನಪ್ಪ ಅಂದರೆ ಪೇನು ಇನ್ವೇಡಬಲ್ ಅಂತೆ, ಬಟ್ ಸಫರಿಂಗ್ ಕ್ಯಾನ್ ಬಿ ಅವಾಯ್ಡೆಡ್ ಅಂತೆ, ಇಟ್ಸ್ ಅ ಚಾಯ್ಸ್ ಅಂತೆ. ಅದನ್ನೊಂದೇ ಮೈಂಡಲ್ಲಿ ಇಟ್ಕೊಂಡು ಏನಾಗ್ತಾಯಿದ್ರು ಏನು ತಲೆ ಕೆಡಿಸ್ಕೊಂಡಿಲ್ಲಂಗೆ ಹೊಡೆದೆ. ಅಂದರೂ ಒಂದು ಕಡೆ ಲೈಟಾಗಿ ಬಿದ್ದಿದ್ದೀನಿ, ಏನಾಗಲಿಲ್ಲ. ಅಲ್ಲಿ ತುಂಬ ಮಡ್ಡಿತ್ತು, ಸ್ಕಿಡ್ ಆಯಿತು ಬೈಕು. ಸ್ವಲ್ಪ ಬಿದ್ದೆ, ನಾನು ಸ್ಟಕ್ ಆದೆ. ನಮ್ಮ ಟೀಮವರು ಒಂದು 10-15 ನಿಮಿಷಕ್ಕೆ ಬರೋವರೆಗೂ ನನಗೆ ಗಾಡಿ ಎತ್ತಕ್ಕಾಗಿಲ್ಲ. ರಾಯಲ್ ಎನ್ಫೀಲ್ಡು ಟ್ರೈ ಮಾಡ್ತಾಯಿದ್ದೆ, ಬಟ್ ಆಗಿದ್ದಿಲ್ಲ. ಒಬ್ಬನೇ ಇದ್ದೆ ಅಲ್ಲಿ. ಅದು ಒಂಥರ ಲೈಕ್ ಅನದರ್ ಲೆವೆಲ್ ಆಫ್ ಎಕ್ಸ್ಪೀರಿಯೆನ್ಸ್. ಇನ್ನೊಮ್ಮೆ ಏನೋ ನನ್ನ ಸಾಯೋವರೆಗೂ ಅದನ್ನು ಮರೆಯಲ್ಲ ಏನೋ, ಯಾಕಂದರೆ ಬಾಯಿಗೆ ಬಂದಿತ್ತು ನಿಜವಾಗ್ಲೂ. ಸಾಯೋ ಮೂಮೆಂಟ್ ಥರನೇ ಅನಿಸಿತ್ತು. ಬಿದ್ದಿರೋದ್ರಿಂದ ಏನೂ ಆಗಿಲ್ಲ, ಬಟ್ ಅಲ್ಲಿ ಒಬ್ಬನೇ ಆ ಥರ ರೋಡಲ್ಲಿ ಬಿದ್ದಿರುವಾಗ ಆಗಿರೋದು ಕಂಪ್ಲೀಟ್ ಇದಾಯಿತು. ಬಟ್ ನನ್ನ ಟೀಮ್ಸ್ ಆಮೇಲೆ ಬಂದರು, FC ಇದ್ದರು, ಆರಾಮಾಗಿ ಆಮೇಲೆ ಬಂದಿದ್ದೀನಿ, ನೋ ಪ್ರಾಬ್ಲಮ್. ಸೊ ಇದಿಷ್ಟು ಇವತ್ತಿನ ಅಪ್ಡೇಟು. ನೋಡ್ಬೋದು ಹೇಗೆಲ್ಲ ಆಗಿದೆ ಅಂತ. ಪ್ಯಾಂಟ್ಸ್ಗಳು ಇದು ಹಾಕ್ಕೊಂಡಿದ್ವಿ, ಸೊ ಇದ್ರ ಮೇಲೆ ಮತ್ತು ಏನು ಮಳೆ ನೀರಿಗೆ ಹೋಗಿದೆ, ಇಲ್ಲ ಅಂದರೆ ಕಂಪ್ಲೀಟ್ ಮಡ್ಡಾಗಿತ್ತು. ಇಲ್ಲಿ ಈ ಥರ ಏನಾಗಿದೆಯಲ್ಲ ಮಡ್ಡು, ಈ ಥರ ಮಡ್ಡು ಕಂಪ್ಲೀಟ್ ಆಗಿತ್ತು. ಬಟ್ ರೈನ್ ಇದಕ್ಕೆ ಅದು ವಾಶ್ಔಟ್ ಆಗಿದೆ. ಇಲ್ಲಷ್ಟೇ ನಿಮ್ಗೆ ಕಾಣಿಸ್ತಾ ಇದೆ, ಅದು ಎಲ್ಲ ಕಡೆ ಇತ್ತು. ಸೊ ಇದು ಸೆಕೆಂಡ್ ಡೇ ಅಪ್ಡೇಟ್. ವಿಡಿಯೋಸ್ ಜಾಸ್ತಿ ಮಾಡಲಿಲ್ಲ ಇವತ್ತು. ಅದೇನು 140 ಕಿಲೋಮೀಟ್ರಂತೂ ವಿಡಿಯೋಸೇ ಮಾಡಿಲ್ಲ. ಅದಾದಮೇಲೆ ಲೇಗ್ ಇನ್ನೊಂದು 60 ಕಿಲೋಮೀಟ್ರ್ 70 ಕಿಲೋಮೀಟ್ರ್ ಇರುವಾಗ ಮಾಡಿದ್ದೀನಿ. ಅದಷ್ಟೇ ನಾನು ಹಾಕ್ತೀನಿ ಡೇ ಟುಗೆ. ಥ್ಯಾಂಕ್ ಯು.